ಪ್ರತಿಯೊಂದು ಗಾಡಿಗೂ ಡಬಲ್ ಡ್ರೈವರ್. ಗಣೇಶ್ ಅಲ್ಲಿ ಪ್ರತಿಯೊಂದು ಪ್ರತಿಯೊಂದು ಗಾಡಿಗೂ ಡಬಲ್ ಡ್ರೈವರ್ ಸಿಗ. ಆರ್ಮಿಗೆಲ್ಲ ಟ್ರೈ ಮಾಡಿದ್ವಿ ಫಸ್ಟ್. ಓಕೆ. ಆರ್ಮಿಗೆಲ್ಲ ಟ್ರೈ ಮಾಡಿ ಎಲ್ಲ ಫಿಸಿಕಲ್ ಪಾಸ್ ಆಗಿ ಎಲ್ಲ ಎಕ್ಸಾಮ್ ಎಲ್ಲ ಫೇಲ್ ಆಯ್ತು. ಆಮೇಲೆ ಒಂದ್ ಯಾವ್ದಾದ್ರು ಜಾಬ್ ಮಾಡೋಣ ಅಂತೇಳಿ. ಡ್ರೈವರ್ಗೆ ಇದು ಪ್ರೆಷರ್ ಜಾಸ್ತಿ ಇರಲ್ಲ. ಸಾಯಂಕಾಲ ನಿಮ್ದೇನ್ ಕೆಲಸ ಇದ್ರೆ ಎಲ್ಲ ಮಾಡುದು. ಎಲ್ಲ ಮಾಡ್ಕೊಂಡು ಸಾಯಂಕಾಲ ಫ್ರೀ ಅದು. ಮತ್ತೆ ಇಲ್ಲಿ ಬಸ್ಸಲ್ಲಿ ರೆಸ್ಟ್ ಮಾಡಿ ಬಸ್ಸಲ್ಲಿ ಸೆಟ್ ಆಗ್ತದೆ. ಅದು ಒಂದು 10 ಕಿಲೋಮೀಟರ್ ರನ್ ಮಾಡಿದ್ರೆ ಓಕೆ ಅದು ಗಾಡಿದ ಜಜ್ಮೆಂಟ್ ಎಲ್ಲ ನಮ್ಗೆ ಗೊತ್ತಾಗ್ತದೆ. ಅವಾಗ ಮುಂಚೆ ಪೈಲ ಅದು ಸ್ಟಾರ್ಟಿಂಗ್ ಲಾರಿ ಓಡಿಸ್ತಾ ಇದೆ. ಓಕೆ. ಆಮೇಲೆ ಮುಂಚೆ ಒಂದು ವರ್ಷ 2 ವರ್ಷ ಆಯ್ತು ಬಸ್ ಓಡಿಸ್ತಾ ಇದೆ. ಗಾಡಿ ಮೇಂಟೆನೆನ್ಸ್ ಆಗ್ಲಿ, ಪ್ಯಾಸೆಂಜರ್ಗೆ ಒಳ್ಳೆ ರೀತಿ ಇದು ರೆಸ್ಪಾನ್ಸ್ ಕೊಡ್ತಾರೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತು ಗಣೇಶ್ ಬಸ್ಸಿನ ಬ್ಲಾಗ್ ಮಾಡ್ತಾ ಇದ್ದೇನೆ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು, ಗಣೇಶ್ ಬಸ್ಸಿನ ಬ್ಲಾಗ್ ಮಾಡಿ, ನಾನು ಗಣೇಶಿನ ಫ್ಯಾನ್ ಅಂತ ತುಂಬಾ ಕಮೆಂಟ್ ಮಾಡ್ತಾ ಇದ್ರು. ಇವತ್ತು ನಾನು ಗಣೇಶ್ ಬಸ್ಸಿನ ಬ್ಲಾಗ್ ಮಾಡ್ಲಿಕ್ಕೆ ಬಂದಿದ್ದೇನೆ. ನೋಡ್ಬೋದು, ಇದುವೇ ನಮ್ಮ ಗಣೇಶ್ ಬಸ್. ಇದು ಮಂಗಳೂರಿನಿಂದ ಹೊರಡುವಂತಹ ಬಸ್. ನೋಡುವ, ಇದರ ಡ್ರೈವರ್ ಇದ್ದಾರೆ. ಹಾಗೇನೆ ಈ ಬಸ್ಸಲ್ಲಿ 2 ಜನ ಡ್ರೈವರ್. ಅವ್ರ ಹತ್ರ ಮಾತಾಡುವ. ಇಬ್ಬರ ಅಭಿಪ್ರಾಯವನ್ನು ನಾನು ನಿಮ್ಗೆ ಕೊಡ್ತೇನೆ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಪುಂಡ್ಲಿಕ್ ಗೌಡರ್ ಅಂತ. ಎಲ್ಲಿ ಸರ್ ಊರಲ್ಲಿ ನಿಮ್ದು? ನಮ್ದು ಬೆಳಗಾಂ ಜಿಲ್ಲೆ. ಬೆಳಗಾಂ. ಸರ್, ಗಣೇಶ್ ಅಲ್ಲಿ ಎಷ್ಟು ವರ್ಷದಿಂದ ಒಂದು ಡ್ಯೂಟಿ ಮಾಡ್ತಾ ಇದ್ದೀರಾ? 1.5 ವರ್ಷ ಆಯ್ತು ಸರ್. 1.5. ಮುಂಚೆ ಯಾವ್ದ್ರಲ್ಲಿ ಇದ್ರಿ? ಮುಂಚೆ ಅಲ್ಲಿ ಬೆಳಗಾಂ ಮುಂಬೈ ಮಾಡ್ತಿದ್ದೆ. ಬೆಳಗಾಂ ಮುಂಬೈ. ಸರ್, ಹೇಗೆ ಆಗುತ್ತೆ ನಮ್ದು ಕೋಸ್ಟಲ್ ಲೈನ್ ಏರಿಯಾ? ಒಳ್ಳೆ ಉಂಟು ಸರ್, ಚೆನ್ನಾಗಿದೆ. ಡ್ಯೂಟಿ ಮಾಡ್ಲಿಕ್ಕೆ ಕಂಫರ್ಟೇಬಲ್ ಇದೆ. ಸರ್, ಗಣೇಶ್ ಅವ್ರ ಹತ್ರ ಎಷ್ಟು ಬಸ್ ಇದೆ? ಇಲ್ಲಿ ಒಂದು 100-120 ಬಸ್ ಇದೆ ಸರ್. ಹೇಗೆ ಸರ್, ಕಂಪನಿ ಹೇಗಿದೆ ಗಣೇಶ್? ಒಳ್ಳೆ ಸರ್ವಿಸ್ ಕೊಡ್ತಾರೆ ಸರ್ ಜನರಿಗೆ. ಒಂದು ಒಳ್ಳೆ ಸರ್ವಿಸ್ ಇದೆ. ಅಂದ್ರೆ ಮೇಂಟೆನೆನ್ಸ್ ಎಲ್ಲ ಗಾಡಿ ಮೇಂಟೆನೆನ್ಸ್ ಆಗ್ಲಿ, ಪ್ಯಾಸೆಂಜರ್ಗೆ ಒಳ್ಳೆ ರೀತಿ ಇದು ರೆಸ್ಪಾನ್ಸ್ ಕೊಡ್ತಾರೆ. ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಯಾಕೆ ಹೇಳಿದ್ರೆ ಆ ಕಡೆ ನಾರ್ತ್ ಹೋಗುದಂತ ಗಾಡಿ ಎಲ್ಲ ಗಣೇಶೇ ಜಾಸ್ತಿ ಅಲ್ವಾ? ಹೌದು, ಗಣೇಶ್. ಹಾಗೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ ನಮ್ಗೆ, ಸರ್ ಗಣೇಶ್ ಇದ್ ಮಾಡಿ, ಗಣೇಶ್ ಡ್ರೈವರ್ಸ್ ನವ್ರ ಹತ್ರ ಮಾತಾಡಿ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೇನೆ. ಸರ್, ಮುಂಬೈಯಿಂದ ಯಾವ ರೂಟಿಗೆ ಮಾಡ್ತಾ ಇದ್ರಿ ಮುಂಚೆ? ಮುಂಬೈ ಬೆಳಗಾಂ ಮಾಡ್ತಿದ್ವಿ. ಎಷ್ಟು ಅವರ್ ಜರ್ನಿ ಸರ್ ಮುಂಬೈ ಬೆಳಗಾಂ? ಅದು 10 ಅವರ್ಸ್ ಹೋಗ್ತಿತ್ತು. 10-11 ಅವರ್ಸ್. ಯಾವ ಗಾಡಿಯಲ್ಲಿದ್ರಿ? 5. ಯಾವ್ದು, ಲೈಲ್ಯಾಂಡ್? ಲೈಲ್ಯಾಂಡ್. ಅದು ಕೂಡ ಲೈಲ್ಯಾಂಡ್ ಗಾಡಿ ಅಲ್ಲ. ಇದು BS6 ಗಾಡಿ ಅಲ್ಲ? BS6. ಹೇಗೆ ಸರ್ BS6 ಗಾಡಿ? BS6 ಸರ್ವಿಸ್ ಒಳ್ಳೆ ಉಂಟು, ಚೆನ್ನಾಗಿದೆ. ಪಿಕಪ್ ಎಲ್ಲ ಇದೆ? ಪಿಕಪ್ ಇದೆ, ಎಲ್ಲ ಚೆನ್ನಾಗಿದೆ, ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಮುಂಚೆ ಸಲ ನೀವು ಲೈಲ್ಯಾಂಡ್ ಅಲ್ಲಿ ಇದ್ರಿ, ಇವಾಗ ಸಲ ಲೈಲ್ಯಾಂಡ್ ಅಲ್ಲಿ. ನಿಮ್ದೊಂದು ಫೇವರೇಟ್ ಆದಂತಹ ಗಾಡಿ ಯಾವುದು? ಒಂದು ಲೈಲ್ಯಾಂಡ್. ಯಾಕೆ ಸರ್? ಅಂದ್ರೆ ಓಡ್ಲಿಕ್ಕೆ ಚೆನ್ನಾಗಿ ಉಂಟು ಗಾಡಿ, ಚೆನ್ನಾಗಿ ಓಡ್ತದೆ. ಅಂತೆ ಡ್ರೈವರ್ಗೆ ಸುಸ್ತಾಗಲ್ಲ. ಓಕೆ, ಕಂಫರ್ಟೇಬಲ್. ಟಾಟಾ ಗಾಡಿ ಬಿಟ್ಟಿದ್ರಾ? ಟಾಟಾ ಗಾಡಿ ಬಿಟ್ಟಿದ್ವಿ. ಟಾಟಾ ಹೇಗೆ? ಟಾಟಾನು ಓಡಿಸಿದೀವಿ, ಬಟ್ ಅದು ಅಪ್ಪಲ್ಲಿ ಎಲ್ಲ ಸಖತ್ತಾಗಿದೆ. ಅಂದ್ರೆ ಓಡ ಗಾಡಿ ರನ್ ಆಗ್ಲಿಕ್ಕೆ ಜಾಸ್ತಿ ಓಡ್ಲಿಕ್ಕೆ ಇದು. ಅಂದ್ರೆ ಅದು ಸಡನ್ ಆಗಿ ಪಿಕಪ್ ತಗೊಳ್ತದೆ, ಇದು ಸ್ವಲ್ಪ ಲೇಟ್ ಆಗಿ ತಗೋತದೆ, ಸ್ಪೀಡ್ ಆಗಿ ಹೋಗ್ತದೆ. ಮತ್ತೆ ಚೆನ್ನಾಗಿ ಪಿಕಪ್ ತಕೊಂಡ ನಂತರ ಲೈಲ್ಯಾಂಡ್ ಮಸ್ತ್ ಅಲ್ವಾ? ಹೌದೌದು ಸರ್. ಇದು ಯಾವ ರೂಟಿಗೆ ಹೋಗ್ತದೆ ಈ ಒಂದು ನಿಮ್ದು? ಈಗ ಇದು ಮಂಗಳೂರಿಂದ ಮೂಡಲ್ಗಿ. ಎಷ್ಟು ಕಿಲೋಮೀಟರ್ ಆಗ್ತದೆ ಇಲ್ಲಿಂದ? ಒಂದು 650 ಕಿಲೋಮೀಟರ್. ಡೈಲಿ ಇದೆಯಲ್ಲ? ಡೈಲಿ ಸರ್. ಎಷ್ಟು ಗಂಟೆಗೆ ಹೊರಡ್ತದೆ ಮಂಗಳೂರಿಂದ? 6 ಗಂಟೆಗೆ ಬರ್ತೀವಿ. ಅಲ್ಲಿ ರೀಚ್ ಆಗ್ಬೇಕಾದ್ರೆ ಎಷ್ಟಾಗುತ್ತೆ? ಅಲ್ಲಿ 7:45. 7:45. ವೀಕ್ಷಕರೇ, ಮತ್ತೊಂದು ವಿಷಯ ಅಂತ ಏನಂತ ಹೇಳಿದ್ರೆ, ಈ ಬಸ್ ಅಲ್ಲಿ 2 ಜನ ಡ್ರೈವರ್ ಇರ್ತಾರಂತೆ. ನಮ್ಮ ಇನ್ನೊಬ್ರು ಡ್ರೈವರ್ ಇವ್ರೆ. ಸರ್, ಇವರು ಎಷ್ಟು ಕಿಲೋಮೀಟರ್ ಗಾಡಿ ಓಡಿಸ್ತಾರೆ ಇವರು? 330 ಕಿಲೋಮೀಟರ್ ಹೀಗೆ. ಅಂದ್ರೆ ಈ ಒಂದು ರೂಟಿಗೆ ಮಾತ್ರ ಡಬಲ್ ಡ್ರೈವರ್ ಅಥವಾ ಎಲ್ಲ ಗಾಡಿಗೆ? ಪ್ರತಿಯೊಂದು ಗಾಡಿಗೂ ಡಬಲ್ ಡ್ರೈವರ್.
ಗಣೇಶ್ ಅಲ್ಲಿ ಪ್ರತಿಯೊಂದು ಪ್ರತಿಯೊಂದು ಗಾಡಿಗೂ ಡಬಲ್ ಡ್ರೈವರ್ಸ್ ಇದೆ. ಓ ಓಕೆ ಓಕೆ, ಒಳ್ಳೆ ಒಂದು ಕಾನ್ಸೆಪ್ಟ್ ಇದು. ಯಾಕೆ ಹೇಳಿದ್ರೆ ಡ್ರೈವರ್ಸ್ ನವರಿಗೆ ಒಳ್ಳೇದು ಹೌದು ಅಲ್ವಾ? ಹೌದೌದು. ಅಂದ್ರೆ ಡ್ರೈವರ್ಗೆ ಸುಸ್ತಾಗ್ಲಿಕ್ಕಿಲ್ಲ. ಓಕೆ, ಒಳ್ಳೆ ಸರ್ವಿಸ್. ಪ್ರತಿಯೊಂದು ಗಣೇಶ್ ಬಸ್ ಅಲ್ಲಿ ಪ್ರತಿಯೊಬ್ಬ ಗಾಡಿಗೂ ಡಬಲ್ ಡ್ರೈವರ್ಸ್. ಹೌದಾ? ಇದೆ. ಅಂದ್ರೆ ನೀವು 350 ಕಿಲೋಮೀಟರ್ ರನ್ ಮಾಡ್ತೀರಾ ಗಾಡಿ, ಮತ್ತೆ ನೀವು ಹೋಗಿ ರೆಸ್ಟ್ ಮಾಡ್ತೀವಿ. ಎಲ್ಲಿ ಸರ್ ನೀವು ರೆಸ್ಟ್ ಮಾಡ್ತೀರಾ? ನಿಮ್ಗೆ ಅಲ್ಲಿ ಸೀಟ್ ಇದೆಯಾ ಒಳಗಡೆ ಅಥವಾ ಇಲ್ಲಿ ಮೇಲ್ಗಡೆ? ಇದು ಈ ಬರ್ತ್ ಅಲ್ಲಿ ಈ ಸೀಟ್ ಅಲ್ಲಿ ಇವರು ರೆಸ್ಟ್ ಮಾಡ್ತಾರಂತೆ. 350 ಕಿಲೋಮೀಟರ್ಸ್ ಓಡಿಸ್ತಾರೆ. ಅಂದ್ರೆ ಇವಾಗ 1000 ಕಿಲೋಮೀಟರ್ ಇದ್ರೆ 500 ಅವರ್ 500 ಕಿಲೋಮೀಟರ್. ಹಾಗೆ ಸರ್, ನಿಮ್ಗೆ ಸ್ಯಾಲ್ರಿ ಎಲ್ಲ ಹೇಗೆ ಸರ್? ಅಂದ್ರೆ ಡೇ ತರನ ಮಂತ್ಲಿಗೆ ಪೇಮೆಂಟ್? ನಮ್ಗೆ ಟ್ರಿಪ್ಪಿಗೆ ಅಂದ್ರೆ ಒಂದು ಹೋಗಿ ಬಂದ್ರೆ ಇಷ್ಟು ಪೇಮೆಂಟ್ ಕ್ಲಿಯರ್. ಹಾಗೆ ಕ್ಲಿಯರ್. ಅಂದ್ರೆ ಮತ್ತೆ ತಿಂಗಳಿಗೆ ಅಲ್ಲ, ತಿಂಗಳಿಗೆ. ಹಾಗೆ. ಸರ್ ನಿಮ್ಮ ಹೆಸರು? ಬಸವರಾಜ್ ಅವರು. ಊರೆಲ್ಲಿ ಸರ್ ನಿಮ್ದು? ಬೆಳಗಾಂ ಜಿಲ್ಲೆ. ನೀವೆಷ್ಟು ವರ್ಷದಿಂದ ಗಣೇಶ್ ಅಲ್ಲಿ ಇದ್ದೀರಾ? 5 ತಿಂಗಳಾಯ್ತು. 5 ತಿಂಗಳಾಯ್ತು. ಸರ್ ಹೇಗಿದೆ ಗಣೇಶ್ ಕಂಪನಿ? ಒಳ್ಳೆದಿದೆ, ಚೆನ್ನಾಗಿದೆ. ಮುಂಚೆ ಯಾವ ರೂಟ್ ಅಲ್ಲಿ ಇದ್ರಿ? ನಾನು ಪುನಃ ಮಾಡ್ತಿದ್ದೆ. ಪುನಃ ನಿಮ್ದು ಊರಿಂದ ಪುನಃ ಮಾಡ್ತಾ ಇದ್ದೆ? ಇಲ್ಲ, ಬೆಳಗಾಂ ಪುನಃ ಮಾಡ್ತಿದ್ದೆ. ಬೆಳಗಾಂ ಪುನಃ. ಹೇಗಿದೆ ನಮ್ದು ಊರೆಲ್ಲ? ಹೇಗಿದೆ ಒಳ್ಳೆದಿದೆ. ಏರಿಯಾ ಎಲ್ಲ ಹೇಗಿದೆ? ಒಳ್ಳೆ ಚೆನ್ನಾಗಿದೆ. ಚೆನ್ನಾಗಿದೆ. ಅಂದ್ರೆ ಕೋಸ್ಟಲ್ ಲೈನ್ ಅಲ್ಲಿ ಓಡಿಸ್ಲಿಕ್ಕೆ ಸ್ವಲ್ಪ ಚೆನ್ನಾಗುತ್ತೆ ಅಂತ ಹೇಳ್ತಾರೆ ತುಂಬಾ ಡ್ರೈವರ್. ಸರ್ ಯಾಕೆ ಅದು? ವಾತಾವರಣ ತುಂಬಾ ಒಳ್ಳೇದಿದೆಯಲ್ಲ, ಜನಗಳು ಒಳ್ಳೆ ಇದ್ದಾರೆ ಅಲ್ವಾ? ಕೆಟ್ಟ ಜನ ಒಳ್ಳೆ ಜನ, ಯಾರ ಆಟ ಏನ್ ಮಾಡೋದಲ್ಲ ಅಲ್ವಾ? ಹಾಗೆ. ಸರ್ ಮತ್ತೆ ನಿಮ್ದೊಂದು ಎಕ್ಸ್ಪೀರಿಯನ್ಸ್ ಹೇಗೆ? ಎಷ್ಟು ವರ್ಷದಿಂದ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ರ? 10 ವರ್ಷ ಆಯ್ತು. 10 ವರ್ಷ. ಮುಂಚೆ ಯಾವ್ದು ಓಡಿಸ್ತಾ ಇದ್ರಿ ಗಾಡಿ? ಮುಂಚೆ ಪೈಲಾವುದು ಸ್ಟಾರ್ಟಿಂಗ್ ಲಾರಿ ಓಡಿಸ್ತಾ ಇದ್ದೆ. ಓಕೆ. ಆಮೇಲೆ ಮುಂಚೆ ಒಂದು ವರ್ಷ 2 ವರ್ಷ ಆಯ್ತು ಬಸ್ ಓಡಿಸ್ತಾ ಇದ್ದೆ. ಅಂದ್ರೆ ಲಾರಿಯಿಂದ ಡೈರೆಕ್ಟ್ ಬಸ್ಸಿಗೆ ಬಂದ್ರಿ? ಮುಂಚೆ ಬೇರೆ ಕಂಪ್ನಿ ಮಾಡಿದೆ. ಓಕೆ. ಆಮೇಲೆ ಇಲ್ಲಿ ಬಂದೆ. ಇವಾಗ ಬಂದಿಲ್ಲ 5 ತಿಂಗಳು. ಪೈಲಾ ಒಂದು ಬೇರೆ ಕಂಪ್ನಿಯಲ್ಲಿ ಇದ್ದೆ, 2 ಕಂಪ್ನಿಯಲ್ಲಿ. ಓಕೆ. ಇಲ್ಲಿ ಬಂದ 5 ತಿಂಗಳು ಆಯ್ತು. ಅಂದ್ರೆ ಲಾರಿಯಲ್ಲಿ ರೆಸ್ಟ್ ಅಂತ ಇರುವುದಿಲ್ಲ, ಮಾಡೋದು. ಬಸ್ ಅಲ್ಲಿ ಆದ್ರೆ ರೆಸ್ಟ್ ಇರುತ್ತೆ. ಸರ್ ಇವಾಗ ನೀವು ಒಂದು ಪ್ಲೇಸ್ ಗೆ ಹೋದ ನಂತರ ಮತ್ತೆ ನೀವು ಫುಲ್ ಫ್ರೀಯಾ ಸಾಯಂಕಾಲ? ಸಾಯಂಕಾಲವರೆಗೂ ನಿಮ್ದೇನ್ ಕೆಲಸ ಇದ್ರೆ ಎಲ್ಲ ಮಾಡುವ? ಎಲ್ಲ ಮಾಡ್ಕೊಂಡು ಸಾಯಂಕಾಲವರೆಗೂ ಫ್ರೀ ಅದು. ಮತ್ತೆ ಇಲ್ಲಿ ಬಸ್ ಅಲ್ಲಿ ರೆಸ್ಟ್ ಮಾಡಿ? ಬಸ್ ಅಲ್ಲೇ ರೆಸ್ಟ್ ಮಾಡ್ತೀರಾ? ಒಬ್ಬರು ಮನೆ ಹೋಗ್ತಾರೆ, ಒಬ್ರು ನೀವು ಎಲ್ಲಿಂದ ಈ ಒಂದು ಗಾಡಿಯನ್ನು ಚಲಾಯಿಸ್ತೀರಾ? ಒಂದು ಈಗ 6 ಗಂಟೆ ಕುಂತರೆ ಬೇಗ 3 ಗಂಟೆ ಮಾಡೋದು ಸರ್. ಬರೀ 3 ಗಂಟೆ ಡ್ಯೂಟಿ ಮುಗಿಯೋರೆ ಅವ್ರೆ. ಅಂದ್ರೆ ನಿಮ್ಗೆ ಈ ಒಂದೇ ಬಸ್ ಕೊಡ್ತಾರ ಅಥವಾ ಬಸ್ ಎಲ್ಲ ಚೇಂಜಸ್ ಆಗುತ್ತಾ ಕೆಲವೊಮ್ಮೆ? ಇಲ್ಲ, ನಮ್ಗೆ ಚೇಂಜಸ್ ಆಗುತ್ತಾ? ಅಂದ್ರೆ ಸರ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇವಾಗ ನಿಮ್ಗೆ ಕೆಲವೊಮ್ಮೆ ಗಾಡಿ ಚೇಂಜ್ ಆಗುತ್ತೆ, ಇದೇ ಗಾಡಿ ಸಿಗುದಿಲ್ಲ, ಇನ್ನೊಂದು ಗಾಡಿ ಸಿಗ್ತದೆ. ಅವಾಗ ನಿಮ್ಗೆ ಸೆಟ್ ಆಗ್ತದೆ. ಯಾಕೆ ಹೇಳಿದ್ರೆ ಕೆಲವೊಂದು ಬ್ರೇಕ್ ಇರುದಿಲ್ಲ, ಅದ್ರಲ್ಲಿ ಕಡಿಮೆ ಇರುತ್ತೆ, ಮತ್ತೆ ಕೆಲವು ಪಿಕಪ್ ಇರುದಿಲ್ಲ. ಅದ್ ನಿಮ್ಗೆ ಸೆಟ್ ಆಗುತ್ತಾ? ಸೆಟ್ ಆಗ್ತದೆ. ಅದು ಒಂದು 10 ಕಿಲೋಮೀಟರ್ ರನ್ ಮಾಡಿದ್ರೆ ಅದು ಗಾಡಿದ ಜಜ್ಮೆಂಟ್ ಎಲ್ಲ ನಮ್ಗೆ ಗೊತ್ತಾಗ್ತದೆ. ಅವಾಗ ನಾವು ಆರಾಮಾಗಿ ಓಡಿಸಬಹುದು ಗಾಡಿ, ಮತ್ತೆ ಓಡಿಸಬಹುದು. ಹೆಚ್ಚಾಗಿ ಚೇಂಜಸ್ ಆಗುತ್ತಾ ಅಥವಾ ಕಡಿಮೆ ಆಗುದಾ? ಆತರ ಕಡಿಮೆ. ಗಾಡಿ ಫಿಕ್ಸ್ ಅದಲ್ಲ, ಎಲ್ಲ ಇರೋ ಗಾಡಿ ಫಿಕ್ಸ್. ಬಟ್ ಯಾರಾದ್ರೂ ಡ್ರೈವರ್ ರಜೆ ಮಾಡಿದ್ರೆ, ನಾವು ಏನಾದ್ರು ಮನೇಲಿ ರಜೆ ಮಾಡಿದ್ವಿ ಮನೇಲಿದ್ರೆ, ಅವಾಗ ಒಂದು ಟ್ರಿಪ್ 2 ಟ್ರಿಪ್ ಕಳಿಸ್ತಾರೆ. ಆ ಕಡೆ ಈ ಕಡೆ ಆಗುತ್ತೆ. ಸರ್ BS6 ಗೆ ಮತ್ತೆ BS4 BS5 ಎಲ್ಲ ಇದೆ. ನಿಮ್ ಪ್ರಕಾರ ಬೆಸ್ಟ್ ಓಡಿಸ್ಲಿಕ್ಕೆ ಯಾವ್ದು ಗಾಡಿ? BS6 ಗಾಡಿ ಒಳ್ಳೆ ಒಂದು. ಯಾಕೆ ಸರ್? ಅದು ಡ್ರೈವರ್ಗೆ ಇದು ಪ್ರೆಷರ್ ಜಾಸ್ತಿ ಇರಲ್ಲ, ಆರಾಮ್ ಕಂಫರ್ಟೇಬಲ್ ಆಗಿ ಓಡಿಸಬಹುದು ಗಾಡಿ. ಅಂದ್ರೆ ಹೆಚ್ಚಿನ ಡ್ರೈವರ್ ಹೇಳ್ತಾರೆ ನಮ್ಗೆ BS6 ಚೆನ್ನಾಗಿಲ್ಲ, ಪಿಕಪ್ ಡೌನ್ ಇರುತ್ತೆ, BS3 ಗಾಡಿ BS4 ಗಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂತರ. ನಿಮ್ ಪ್ರಕಾರ BS6 ಅಂದ್ರೆ ಸುಸ್ತಾಗಲ್ಲ, ಅಪ್ ಅಲ್ಲಿ ಚೆನ್ನಾಗಿ ಪಿಕಪ್ ತಗೋತದೆ, ಮತ್ತೆ ಲೆವೆಲ್ ರೋಡ್ ಅಲ್ಲಿ ಚೆನ್ನಾಗಿ ಓಡ್ತದೆ. ಮತ್ತೆ ಬೇರೆ ಗಾಡಿ ಅದಕ್ಕೆ ಇದು ಮಾಡೋದು. ಅಂದ್ರೆ ಆಡ್ ಬ್ಲೂ ಗಾಡಿ ಅಲ್ಲ ಇದು? ಆಡ್ ಬ್ಲೂ ಗಾಡಿ. ಸರ್ ಲಾಕ್ ಇದೆಯಾ ಗಾಡಿ ಶೋರೂಮ್ ಅಲ್ಲಿ? 80 ಲಾಕ್. 80 ಲಾಕ್ ಇದೆಯಾ? 80 ಲಾಕ್. ನಿಮ್ಗೆ ಟೈಮಿಂಗ್ ಎಲ್ಲ ಏನು ಪಿಕಪ್ ಮಾಡ್ತೀರಾ ಇದ್ರಲ್ಲಿ? ಏನ್ ಆತರ ಇರುತ್ತಾ? ಟೈಮ್ ಅಲ್ಲಿ ರೀಚ್ ಆಗ್ಬೇಕಂತ ಏನಾದ್ರು ಇರುತ್ತಾ? ಟೈಮ್ ಅಂತ ಏನಿಲ್ಲ, ಒಂದ್ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ಬೇಗ ಹೋದ್ರೂ ಪರವಾಗಿಲ್ಲ, ನಡೀತದೆ. ಅಂದ್ರೆ ನಿಮ್ಗೆ ಆತರ ಏನಿಲ್ಲ, ನೀವು ನಿಮ್ಮಷ್ಟಿಗೆ ಹೋಗ್ತಾ ಇರ್ತೀರಾ? ಹೌದೌದು. ಹಾಗೆ. ಸರ್ ಮತ್ತೆ ಒಂದು ಡ್ರೈವಿಂಗ್ ಬಗ್ಗೆ, ನೀವು ಈ ಡ್ರೈವಿಂಗ್ ಹೇಗೆ ಬಂದ್ರಿ? ನೀವು ಮುಂಚೆ ಏನಾದ್ರು ಆಸೆ ಇತ್ತಾ ನಿಮ್ಗೆ? ನಾವು ಎಲ್ಲ ಆರ್ಮಿಗೆಲ್ಲ ಟ್ರೈ ಮಾಡಿದ್ವಿ ಫಸ್ಟ್. ಆರ್ಮಿಗೆಲ್ಲ ಟ್ರೈ ಮಾಡಿ ಎಲ್ಲ ಫಿಸಿಕಲ್ ಪಾಸ್ ಆಗಿ ಎಲ್ಲ ಎಕ್ಸಾಮ್ ಎಲ್ಲ ಫೇಲ್ ಆಯ್ತು. ಆಮೇಲೆ ಒಂದ್ ಯಾವ್ದಾದ್ರು ಜಾಬ್ ಮಾಡೋಣ ಅಂತೇಳಿ ಹಿಂದೆ ಆಮೇಲೆ ಗಾಡಿಗೆ ಹೋಗುವ. ಆಮೇಲೆ ಲಾರಿಲಿ ಕ್ಲೀನರ್ ಕೆಲ್ಸಕ್ಕೆ ಹೋದೆ. ಕ್ಲೀನರ್ ಕೆಲಸ ಮಾಡಿ ಲಾರಿ ಓಡಿಸಿ ಒಂದು 7 ವರ್ಷ ಲಾರಿ ಓಡಿಸಿದೆ. 7 ವರ್ಷ ಲಾರಿ ಓಡಿಸಿ ಇವಾಗ
1.5 ವರ್ಷ ಆಯ್ತು ಬಸ್ಸಿಗೆ ಬಂದು. ಓಕೆ ಅಂದ್ರೆ ಎಲ್ಲ ನೀವು ಕೆಲಸ ಮಾಡಿದ್ರ. ಹಾ ಎಲ್ಲ ಕೆಲ್ಸ ನಿಮ್ದೊಂದು ಆಸೆ ಆರ್ಮಿಯಲ್ಲಿ ಸೇರ್ಬೇಕಂದ್ರೆ ನಿಮ್ದೊಂದು ಆಸೆ ಆಸೆ ಇತ್ತು, ಬಟ್ ಅದು ಇದಾಗ್ಲಿಲ್ಲ. ಹಾ. ಹೀಗಾಗಿ ನಾವು ಈ ಕೆಲಸದಲ್ಲಿ ಮತ್ತೆ ಆರಾಮಿದ್ದೇವೆ, ಆರಾಮಿದೆ, ಖುಷಿ ಇದೆ. ಖುಷಿ ಇದೆ. ಡ್ರೈವರ್ ಅಂತ ಹೇಳಿದ್ರೆ ಒಂದು ಅಷ್ಟು ಇದಲ್ಲ, ಯಾಕೆ ಹೌದು. ಹೇಳಿದ್ರೆ ಅಷ್ಟು ಜನರನ್ನು ಪ್ರಾಣ ನಿಮ್ಮ ಕೈಯಲ್ಲಿ ಇರುತ್ತೆ ಅಲ್ವಾ. ಹೌದೌದು ಅಷ್ಟು ಕೇರ್ ಆಗಿ ಕರ್ಕೊಂಡು ಹೋಗ್ಬೇಕು ಪ್ಯಾಸೆಂಜರ್ಸ್ ಅನ್ನು. ಹೌದು ಸರ್. ಸರ್ ಪ್ಯಾಸೆಂಜರ್ಸ್ ನವರೆಲ್ಲ ಕೆಲವೊಮ್ಮೆ ಲೇಟ್ ಬರ್ತಾರೆ, ಅವಾಗೆಲ್ಲ ನೀವು ತುಂಬಾ ಕೇರ್ ತಗೊಳ್ತೀರಾ, ಅಂದ್ರೆ ಅವರಿಗೆ ಕಾಲ್ ಮಾಡ್ತೀರಾ, ಇಂತೆಂತ ಪಿಕಪ್ ಅಲ್ಲಿ ಬಂದು ನಿಲ್ಲಿ ಅಂತೆಲ್ಲ ಹೇಳ್ತೀರಾ, ಹೌದು. ಹಾಗೆಲ್ಲ ಕೇಳ್ತಾರ? ಅಂದ್ರೆ ಕೆಲವರೆಲ್ಲ ಲೇಟ್ ಎಲ್ಲ ಬರ್ತಾರೆ, ಆ ತರ ಎಲ್ಲ? ಅವ್ರದ್ದು ತೊಂದ್ರೆ ಇದ್ರೆ ಹೇಳ್ಕೊತಾರೆ, ಓಕೆ. ನಮ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ನಾನು ಬರ್ತೀನಿ, ಒಂದು 5 ನಿಮಿಷ ವೇಟ್ ಮಾಡಿ ಹಾ. ಅಂದ್ರೆ ನಾವು ಸ್ವಲ್ಪ ವೇಟ್ ಮಾಡಿ ಅವ್ರು ಕರ್ಕೊಂಡು ಹೋಗ್ತೀವಿ. ಹಾಗೆ ಅಂದ್ರೆ ಒಂದು ಜಾಸ್ತಿಯಾಗಿ ಎಷ್ಟು ಒಂದು ನಿಮಿಷ ಕಾಯ್ಬೋದು ಒಂದು ಪ್ಯಾಸೆಂಜರ್ ಅನ್ನು? ಒಂದು 10-15 ನಿಮಿಷ ವೇಟ್ ಮಾಡ್ತೀವಿ. ಮಾಡ್ತೀರಲ್ಲ, ಹಾ. ಯಾಕೆ ಹೇಳಿದ್ರೆ ಮತ್ತೆ ಬೇರೆಯವರಿಗೆ ಲೇಟ್ ಆಗುತ್ತೆ. ಹೌದು, ಮತ್ತೆ ಮುಂದೆ ಪಿಕಪ್ ಇದ್ರೆ ಮತ್ತೆ ಅವ್ರಿಗೆ ಕಿರಿಕಿರಿ ಆಗ್ತದಲ್ಲ ಅಲ್ಲಿ, ಯಾಕಂದ್ರೆ ಒಂದೊಂದು ಸ್ಥಳದಲ್ಲಿ ಇದಿರ್ತದೆ, ಬ್ಲಾಕ್ ಇರುತ್ತೆ. ಬ್ಲಾಕ್ ಇರ್ತದೆ, ಅದೆಲ್ಲ ನೋಡ್ಕೋಬೇಕು, ಆ, ಟೈಮ್ ಕವರ್ ಮಾಡ್ಕೋಬೇಕು ಎಲ್ಲ. ಖಂಡಿತವಾಗ್ಲೂ. ಅದು ಮತ್ತೆ ಪ್ರೈಸ್ ಎಷ್ಟು ಸರ್ ಮಂಗಳೂರಿಂದ ಅಲ್ಲಿಗೆ? ಮಂಗಳೂರಿಂದ ಪ್ರೈಸ್ 1400 ಏನಿದೆ. 1400. 1400 500. ಅಂದ್ರೆ ಅದು ಸ್ವಲ್ಪ ವೇರಿಯೇಷನ್ ಆಗ್ತಾ ಇರ್ತದೆ. ಹೌದು ಸರ್. ಹಾಗೆ ಆನ್ಲೈನ್ ಅಲ್ಲಿ ಬುಕಿಂಗ್ ಮಾಡ್ಬೋದಲ್ಲ? ಆನ್ಲೈನ್ ಬುಕಿಂಗ್ ಮಾಡಿ, ಆನ್ಲೈನ್ ರೆಡ್ ಬಸ್ ರೆಡ್ ಎಲ್ಲ. ಬಸ್ ಅಲ್ಲಿ ಎಲ್ಲ ಮಾಡ್ಬೋದು. ಎಲ್ಲ ಮಾಡ್ಬೋದು. ಸರ್ ಫೈನಲ್ ಆಗಿ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಏನಂತ ಹೇಳ್ತೀರಾ? ಒಂದು ಒಳ್ಳೆ ಚಾನಲ್ ಸರ್, ನಾನೆಲ್ಲ ನೋಡ್ತಾ ಇರ್ತೀನಿ, ಒಳ್ಳೇದುಂಟು. ಡ್ರೈವರ್ ಕಷ್ಟ ಎಲ್ರಿಗೂ ಅರ್ಥ ಆಗಲ್ಲ, ಎಲ್ಲ ಜನರಿಗೆಲ್ಲ ಗೊತ್ತಾಗ್ತದೆ ಡ್ರೈವರ್ ಕಷ್ಟ ಏನು ಎತ್ತ ಅಂತ ಎಲ್ಲ ಗೊತ್ತಾಗ್ತದೆ. ಒಂದು ಒಳ್ಳೆ ಚಾನಲ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ನೀವು ನೋಡ್ತಾ ಇದ್ದೀರಾ, ಇದುವೇ ಗಣೇಶ್ ಬಸ್ಸಿನವರ ಒಂದು ಸ್ಲೀಪರ್ ಬಸ್. ನೋಡ್ಬೋದು, ತುಂಬಾನೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು, ಈ ಒಂದು ಬಸ್ ಅಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ 30 ಸೀಟ್ ಬರುತ್ತೆ. ಹಾಗೇನೆ ಇಲ್ಲಿ ನೋಡಿ ಸಿಂಗಲ್ ಸೀಟ್ ಇದೆ 31. ಇದರಲ್ಲಿ ಸಹ ಹೋಗ್ತಾರಂತೆ ಪ್ಯಾಸೆಂಜರ್ನವರು ಕೂತ್ಕೊಂಡು. ನೋಡ್ಬೋದು ನೋಡಿ.